ವಿಡಿಯೋ ತೊಗೊಂಡ್ಬಿಡಲ್ಲ ಸ್ಮೈಲ್ ಸ್ಮೈಲ್ ಇಡ್ರಿ ಓಕೆ ಥ್ಯಾಂಕ್ ಯು ಸಾಕ್ಷಿ ಆಗ್ತಿದ್ದೀವಿ, ಕನ್ನಡದ ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ. ಆದ್ರೆ ಕನ್ನಡದ ಕಾರ್ಯಕ್ರಮ, ಕನ್ನಡದ ಹೋರಾಟ ಈ ದೀಪಕ್ ಅನ್ನುವ ಯುವಕನ ಮೇಲೆ ಇಷ್ಟು ಪ್ರಭಾವ ಬೀರ್ತದೆ ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ. ಬಹುಶಃ ನಾವೆಲ್ಲರೂ ಕನ್ನಡದ ಬಗ್ಗೆ ಮಾತಾಡ್ತೇವೆ, ಆದ್ರೆ ತನ್ನ ಮದುವೆಯನ್ನು ಕೂಡ ಕನ್ನಡಮಯವಾಗಿ ಮಾಡ್ಕೊಂಡಿರ್ತಕ್ಕಂಥ ದೀಪಕ್ ಇವತ್ ನಿಜಕ್ಕೂ ಕೂಡ ಎಲ್ಲಾ ಕನ್ನಡ ಯುವಕರಿಗೆ ಮಾದರಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಎಷ್ಟು ಖುಷಿ ಖುಷಿಯಿಂದ ಇವತ್ತು ನಮ್ ಜೊತೆ ಅವರ ವಿಚಾರಗಳನ್ನು ಹಂಚಿಕೊಂಡಾಗ ಆ ಮದುವೆಯೊಳಗ ಕನ್ನಡತೆ ಮತ್ತು ಕನ್ನಡಿಗ ಅನ್ನೋದ ಉಂಗುರ ಮಾಡಿಸಿದ್ದಾರೆ. ಜೊತೆಗೆ ನಾನಿಲ್ಲಿ ಮದುವೆಗೆ ಬಂದಿದ್ದೇನೋ ಅಥವಾ ಯಾವುದೋ ಒಂದು ಸಮ್ಮೇಳನಕ್ಕೆ ಬಂದಿದ್ದೇನೋ ಅನಿಸ್ತಾ ಇದೆ. ಬಹುಶಃ ಆ ನಿಟ್ಟಿನೊಳಗೆ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಬಹುಶಃ ಇಲ್ಲಿ ಏನಂತಂದ್ರೆ ಸಾಹಿತ್ಯ ಸಮ್ಮೇಳನದೊಳಗ ಭಾಷಣ ಮಾಡಿದ್ದನ್ನ ಕೇಳಿ ಕಲಿತೀವಿ, ಆದ್ರೆ ಇಲ್ಲಿ ನೋಡಿ ಕಲಿತೀವಿ. ಕನ್ನಡವನ್ನು ನೋಡಿ ಕಲಿಬೇಕು ನಾವು, ಆಗ ಕನ್ನಡ ಉಳಿತದೆ. ಅವರ ದೀಪಕ್ಗೆ ರಾಜೇಶ್ವರಿ ಅವಳು ಹೇಗೆ ಇರಬೇಕು ಅಂತಂದ್ರೆ ಕನ್ನಡಮಯವಾಗಿ ಅವನ ಬದುಕಿಗೆ ಆಧಾರ ಸ್ತಂಭವಾಗಿ ನಿಲ್ಲಿ ಅಂತ ಹೇಳಿ ಹಾರೈಸ್ತಾ, ಹೊಸ ಜೀವನ ಹಸನಾಗಲಿ, ವಸುದೆಯಲ್ಲಿ ಹೆಸರುಳಿಯಲಿ, ಶಶಿಧರನ ಕೃಪೆ ಪಡೆದು ನಸು ನಗುತ್ತಾ 100 ವರ್ಷ ಬಾಡ್ರಿ ಅಂತ ಹೇಳಿ ಮನತುಂಬಿ ಹಾರೈಸ್ತೇವೆ. ಬಹುಶಃ ಈ ವಿವಾಹ ಮಹೋತ್ಸವದೊಳಗೆ ಬಹಳಷ್ಟು ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಳ್ತೀವಿ, ಆದ್ರೆ ಈ ವಿವಾಹ ಮಹೋತ್ಸವ ನಾನು ಒಬ್ಬ ಕನ್ನಡದ ಸ್ವಾಮಿಯಾಗಿ ಸಂತೃಪ್ತಿಯನ್ನ ತಂದಿದೆ ಅನ್ನೋದನ್ನ ಅಭಿಮಾನ ಪೂರ್ವಕವಾಗಿ ಹೇಳ್ಬೋದು. ಸರ್ ಯಾವ ಕಾನ್ಸೆಪ್ಟ್ ಬಂತು ಈ ರೀತಿ ಸರ್ 5 ವರ್ಷ ಆಯ್ತು ನಾವು ಬೆಳಗಾವಿ ರಾಯಣ್ಣ ಅಂತ ಒಂದು ಫೋಟೋ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಆಲ್ರೆಡಿ ತೆಗ್ದಿದ್ದೇವೆ. ಬೆಳಗಾವಿ ಒಳಗಡೆ ಏನು ಕನ್ನಡಕ್ಕೆ ಅವಮಾನ ಆಗ್ತಾ ಇದೆಯಲ್ಲ, ಆ ಅವಮಾನದಿಂದ ಒಂದು ಕನ್ನಡ ಕಟ್ಟಬೇಕನ್ನೋ ಒಂದು ಕೆಲ್ಸಕ್ಕೆ ನಾವು ಇದನ್ ಮಾಡ್ಕೊಂಡ್ವಿ. ನಾವು ಪ್ರತಿಯೊಂದು ಕನ್ನಡದೊಳಗೂ ಕನ್ನಡದಾಗನ ಒಂದ್ ಯಾವ್ದೋ ಒಂದ್ ಏನೋ ಅಲ್ಲಿ ಹೋಗಿ ಒಂದು ಖರೀದಿ ಮಾಡ್ಬೇಕಂತಂದ್ರು ನಾವು ಕನ್ನಡದಾಗನ ಕನ್ನಡ ಯಾರು ಮಾತಾಡ್ತಾರಲ್ಲ ಅವ್ರ ಹತ್ರ ನಾವು ಹೋಗಿ ತಗೋದು. ಇದೊಂದು ಮುಂದೊಂದು ಟ್ರೆಂಡ್ ಆಗ್ಲಿ, ಎಲ್ಲ ಕನ್ನಡಿಗರು ಇದೇ ತರ ಒಂದು ಮದುವೆ ಆಗ್ಲಿ, ಮದುವೆ ಮಾಡ್ಕೊಳ್ಳಿ, ಕನ್ನಡಮಯವಾಗಿ ಮದುವೆ ಮಾಡ್ಕೊಳ್ಳಿ ಅನ್ನೋ ಒಂದು ಕಾರಣದಿಂದ ಈ ತರ ಮಾಡಿದ್ವಿ. ಸೊ ಬೆಳಗಾವಿ ರಾಯಣ್ಣ ಪುರದಿಂದ 5 ವರ್ಷದಿಂದ ನಾವು ಕನ್ನಡ ಕಟ್ಟೋ ಕೆಲಸ ಮಾಡ್ತಾನೆ ಇದ್ದೇವೆ. ಆದ್ರೂ ಇದೊಂಥರ ಏನೋ ಮದುವೆ ಪತ್ರಿಕೆನೂ ನೀವು ನೋಡಿರ್ಬೋದು, ಮದುವೆ ಪತ್ರಿಕೆನೂ ಪೂರ್ತಿ ಕನ್ನಡಮಯವಾಗಿನೇ ಇದೆ. ಸೊ ಅದ್ರ ಜೊತೆನೇನು ಒಂದು ಮದುವೆನೂ ಒಂದು ರಾಜ್ಯೋತ್ಸವ ಸಣ್ಣದ ಮಟ್ಟಿಗೆ ಆದ್ರೂ ಒಂದು ಕನ್ನಡ ರಾಜ್ಯೋತ್ಸವ ತರ ಆದ್ರೂ ಮಾಡ್ಕೋಬೇಕಂತಂದು ಬಹಳದಿಂದ ಪ್ಲಾನ್ ಇತ್ತು. ಈಗ ಅದನ್ನ ಸಾಕಾರಗೊಳಿಸಿದ್ದೇವೆ. ಸೊ ಕನ್ನಡಿಗರಿಗೆ ನಾ ಏನ್ ಕೇಳ್ಕೊಳ್ಳೋದು ಅಂತಂದ್ರೆ, ಕನ್ನಡ ಮೊದ್ಲು ಎಲ್ಲೋ ಐತ್ರಿ, ಅರ್ಧ ಭಾರತವರೆಗೂ ಕನ್ನಡ ನಾಡು ನುಡಿ ಇತ್ತು. ಅವಾಗ್ಲೂ ಧರ್ಮ ಇತ್ತು, ಇವಾಗ್ಲೂ ಧರ್ಮ ಇದೆ. ಆದ್ರೆ ಈಗಲೂ ಧರ್ಮ ಇದೆ, ಆದ್ರೆ ಕನ್ನಡ ಎಲ್ಲಿವರೆಗೂ ಬಂದ್ ನಿಂತಿದೆ ಅಂದ್ರೆ ಕರ್ನಾಟಕ ಕನ್ನಡ ನಾಡು ಅಷ್ಟ ಬಂದ್ ನಿಂತಿದೆ, ಸೀಮಿತ ಆಗಿದೆ ಅದು. ಸೊ ಆ ಕನ್ನಡ ನಾಡೋಗಿರುವಂತಹ ಕನ್ನಡಿಗರಿಗೆ ಜಾತಿ ಧರ್ಮದ ಹಿಂದೋಗಲ್ದೆ ಕನ್ನಡವೇ ಜಾತಿ ಕನ್ನಡ ಧರ್ಮ ಅಂತಂದ ತಿಳಿದು ಬದುಕ್ರಿ. ದಯವಿಟ್ಟು ಮುಂದಾದ್ರೂ ಬದಲಾಗ್ರಿ. ಕರ್ನಾಟಕದವರು ಕನ್ನಡಿಗರು ಎಲ್ಲ ಪರಭಾಷಿಗರು ಅಂತ ತಿಳ್ಕೊಂಡಿದ್ದಾರೆ. ಬೆರಳಿಕೆ ಅಷ್ಟ ಕನ್ನಡಿಗರು ಇರೋದ್ರಿಂದ ಇನ್ ಮುಂದಾದ್ರೂ ತನುಮನದಿಂದ ಪ್ರತಿಯೊಂದರಲ್ಲಿನೂ ಕನ್ನಡತನ ಕಾಣ್ರಿ ಅಂತ ಹೇಳ್ತಾ ಅದನ್ನ ತಿಳಿಸ್ತಾ ಇದ್ದೀನಿ.